ಅವ್ನು ಹುಟ್ಟಿದಪ್ಪ ಅಂದರೆ ನಾವು ಯೂಶ್ವಲಾಗಿ ಔಟ್ಸೈಡೇ ಇರ್ತಿದ್ದ, ಅಪ್ಪಾಜಿ ಅಮ್ಮನ ಜೊತೆ ಇರ್ತಿದ್ದೆ. ನಾವೆಲ್ಲ ಅಟ್ಲೀಸ್ಟ್ ಕಾಲೇಜೆಲ್ಲ ಓದ್ತಿದ್ದೆ ಅವಾಗ ನಾವು ಅಲ್ಲಿರೋದ್ರಿಂದ ನಾನು ಅಷ್ಟೊಂದು ಜ್ಞಾಪಕ ಇಲ್ಲ. ಬಟ್ ಇಲ್ಲಿ ಬಂದಾಗ ಯೂಶ್ವಲಾಗಿ ಅಪ್ಪು ಬರ್ತ್ಡೇಗೆ ನಾವು ಮನೆಗೆ ಹೋಗ್ತಿದ್ದೆ, ವಿಶ್ ಮಾಡ್ತಿದ್ದೆ. ಮಹಿಳಾ ಅಭಿಮಾನಿ ಬಂದಿದ್ರು, ಅವ್ರೇನು ಹೇಳಿದ್ರು ತುಂಬ ಎಮೋಷನಲ್ ಫೀಲ್ ಆದ್ರು. ಅಂದರೆ ಶಿವಣ್ಣ ಹುಷಾರಿಲ್ಲದೆ ಅವರು ಆರಾಮಾಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಅಣ್ಣವರು ಮತ್ತು ಅಮ್ಮವರು ಮತ್ತು ಅಪ್ಪು ಅವರು ಆಶೀರ್ವಾದ ಇದೆ, ಅದಕ್ಕೆ ಶಿವಣ್ಣ ಹುಷಾರಾಗಿದ್ದಾರೆ, ಅವರೆಲ್ಲರೂ ಶಿವಣ್ಣ ಹುಷಾರು ಮಾಡಿದ್ದಾರೆ ಅಂತ ಹೇಳಿದ್ರು. ಅದೊಂದು ರೀತಿ ಎಮೋಷನಲ್ ಆಗಿತ್ತು, ಅವರು ಕಣ್ಣೀರು ಹಾಕ್ತಿದ್ರು ಮಹಿಳಾ ಖಂಡಿತ. ಯಾಕಂದರೆ ಎಲ್ಲರೂ ನಾವು ಇಡೀ ಫ್ಯಾಮ್ಲಿನೇ ನಾವೇನು ಅಭಿಮಾನಿ ದೇವ್ರುಗಳಂತ ಯಾಕೆ ಅದು ಇವತ್ತು ನಾವು ಮಾಡಿದಾಗ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ರು, ಇದು ಮಾಡಿದ್ರು. ಫ್ಯಾಮಿಲಿ ಸಪೋರ್ಟ್ ಇತ್ತು, ನಮ್ಮ ಮಕ್ಕಳ ಸಪೋರ್ಟ್ ಇತ್ತು, ಏನೇ ಫ್ಯಾಮಿಲಿ ಸಪೋರ್ಟ್ ಇತ್ತು, ಅಭಿಮಾನಿ ದೇವರುಗಳಿದ್ದಾರೆ ಅವ್ರ ಸಪೋರ್ಟು. ಹಾಗೂ ಮೀಡಿಯಾ ಏನೇ ಆದರೂ ಮೀಡಿಯಾದವ್ರು ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು, ಏನು ಬೇಕಾದ್ರೆ ಮಾಡ್ಬೋದು. ಬಟ್ ಎಲ್ಲದಕ್ಕೂ ಪ್ರೀತಿ ತೋರಿಸ್ಕೊಂಡು ಬಂದರು. ಇಡೀ ಜನ ನಮ್ಮ ಜೊತೆ ಇದ್ದರು. ಅಫ್ಕೋರ್ಸ್ ಅಪ್ಪಾಜಿ ಅಮ್ಮ ಅಪ್ಪು ಇದ್ದಿದ್ರು ಅಟ್ಲೀಸ್ಟ್ ಖಂಡಿತ ಅವನೇ ಬರ್ತಿದ್ದ ಜೊತೆ. ಖಂಡಿತ ಇಲ್ಲ 100%. ಅದನ್ನೇನು ಎಲ್ಲರ ಆಶೀರ್ವಾದದಿಂದಲೂ ಹುಷಾರಾಗಿದೆ. ಏನು ಪವರ್ ಒಂದ್ಸತಿ ಆ್ಯಕ್ಟಿಂಗ್ ಅಂತ ಹೇಳಿದ ಮೇಲೆ ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಐ ಥಿಂಕ್ ಬಹುಶಃ ಅದು ಆಶೀರ್ವಾದ, ಎಲ್ಲರ ಆಶೀರ್ವಾದನೇ ಕಾರಣ. ಅದು ಎಲ್ಲಿಂದ ಬರುತ್ತೆ ಪವರ್. ಅದು ಇವತ್ತು ಏನು ಸುಸ್ತಾಗಲ್ಲ ಆ ಟೈಮ್ ಮಾತ್ರ. ಯಾವಾಗ ಫ್ರೀ ಆಗಿರ್ತೀನಿ ಅವಾಗಲೇ ಬೇಜಾರು. ರಾಘಣ್ಣನು ಹೇಳ್ತಾ ಇದ್ರು, ನೀವು ಕಲೆಗೆ ಬೆಲೆ ಕೊಡ್ತಿರಲ್ಲ, ಅದೇ ನಿಮ್ಮನ್ನ ಧೈರ್ಯವಾಗಿ ನಿಂತಿದೆ ಅಂತ ಹೇಳ್ತಿದ್ರು ರಾಘಣ್ಣ. ಐ ಥಿಂಕ್ ಬಹುಶಃ ಆಗಿರ್ಬೇಕು. ಖುಷಿಯಾಗಿದೆ. ಅಭಿಮಾನಕ್ಕೆ ಯಾವತ್ತೂ ನಾವು ಚಿರುಣಿ ಅಲ್ವಾ, ಯಾವತ್ತು ಅಭಿಮಾನ ಯಾವತ್ತು. ಯಾಕಂದರೆ ಹುಟ್ಟಿದ್ದೆ ಚೆನ್ನೈ, ಅವಾಗ ಮದ್ರಾಸ್ ಅಂತ ಕರಿತೀವಿ. ತಿರ್ಗಾ ನನಗೆ ಆಪ್ರೇಷನ್ ಆಗಿ ಒಂದು ರಿಯಲ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅದು ಮಯಾಮಿ. ಅದು 2 ಎಮ್ಮೆ ನೋಡಿ, ಅಕ್ಷರ 2 ಎಮ್ಮೆನೇ. ಬಟ್ ಅದೇನೋ ಒಂದು ಆಗಿ ಬಂದಿದೆ. ಸೊ ಅದಕ್ಕೆ ಇಂಡಸ್ಟ್ರಿಯಲ್ಲಿ ಎಲ್ಲ ಯಾವುದೇ ಆಗಲಿ ಕಲೆಗೆ ಭಾಷೆ ಅನ್ನೋದಿಲ್ಲ. ಎಲ್ಲರೂ ಬಂದು ಇವತ್ತು ನಮ್ಗೆ ಅಷ್ಟು ಪ್ರೀತಿ ಮಾಡ್ತಿದ್ದಾರೆ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಇಲ್ಲ, ಅದು ಇದ್ದೇ ಇರುತ್ತೆ. ಯಾಕಂದರೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾವೆಲ್ಲ ಇರ್ತಿದ್ವಲ್ಲ, ಅದೊಂದು ಯಾವಾಗ ಇರುತ್ತೆ. ಅವರು ಇದು ನಮ್ಮನ್ನ ಚಿಕ್ಕ ವಯಸ್ಸು ನಾವು ಆಲ್ಮೋಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ ಒಂದು 14-15 ಇಯರ್ಸ್ ಇರಬೇಕು. ನಾನು ರಾಘು ಫಸ್ಟ್ ಮೀಟ್ ಮಾಡಿದ್ದೆ ಬಾಂಬೆಲಿ, ಸತ್ಯಪ್ರಸಾದ್ ಶೂಟಿಂಗ್ ಟೈಮಲ್ಲಿ ಮೀಟ್ ಮಾಡಿದ್ದೆ. ಅವಾಗಿಂದ ಗೊತ್ತು. ಅದಾದಮೇಲೆ ಶಬರಿಮಲೆ ಜೊತೆಲಿ ಬರ್ತಿದ್ವಿ. ಆಮೇಲೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಮೂಲಕ ನಾವು ಟುಗೆದರ್. ಸೊ ಬಾಂಧವ್ಯ ಇದ್ದೇ ಇರುತ್ತೆ. ನಟನೆ ಮುಖಾಂತರ ಎಲ್ಲರ ಮನಸ್ಸನ್ನು ಮುಟ್ಟಿದ್ರು ಅನ್ನೋದಕ್ಕಿಂತ ಜಾಸ್ತಿ ಗಾನ ಧರ್ಮಗಳನ್ನು ಮಾಡೋದ್ರ ಮುಖಾಂತರ ಚಾಚೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಹತ್ತಿರ ಆದರು. ಈಗ ಅವ್ರಿಗೆ ಹೋಟೆಲ್ಸ್ಗಳಲ್ಲಿ ಆಫರ್ ಆಗಿ ಕೊಡ್ತಾ ಇದ್ದಾರೆ ಬೆಣ್ಣೆ ದೋಸೆ ಹೋಟೆಲ್. ಆಮೇಲೆ ಫೇವ್ರೆಟ್ ಪಾನಿಪುರಿ ಅಂಗಡಿ ಪ್ರಿಯಾ ಪಾನಿಪುರಿ ಇವತ್ತು ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಅವರ ಒಂದು ಅಭಿಮಾನಕ್ಕೆ ಏನು ಹೇಳುತ್ತಾರೆ ನೋಡಿ. ಅಭಿಮಾನಕ್ಕೆ ಎಲ್ಲೂ ಎಲ್ಲೇನೇ ಇಲ್ಲ. ಯಾವ ರೀತಿ ಬೇಕಾದ್ರೆ ಅಭಿಮಾನದಲ್ಲಿ ಮೂಲಕ ಬರ್ತಾರೆ. ಈ ರೀತಿ ಕೊಡೋದ್ರಿಂದ ಇದೆಯಲ್ಲ, ಅವ್ರ ಮೇಲೆ ಪ್ರೀತಿ ಎಷ್ಟು ಅಂತ ತೋರಿಸುತ್ತೆ. ಐ ಥಿಂಕ್ ಇಟ್ಸ್ ಗುಡ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.